ನಾನಿಲ್ಲಿ ಇನ್ನೊಬ್ಬ ಕಪಲ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾವ ಕಪ್ಪಲ್ಲು? ಅವರು ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು. ನಿಮಗೂ ಚೆನ್ನಾಗಿ ಗೊತ್ತಿದ್ದಾರೆ. ಡಾಕ್ಟರ್ ಶ್ಯಾಮ್ ಆ್ಯಂಡ್ ಶಾಲಿನಿ. ಅವ್ರ ಪೀಡಿಯಾಟ್ರಿಷಿಯನ್. ನೋ ಭಾರ್ಗವಿ, ಅವ್ರ ವಿಷಯ ಆದರೆ ನೀವು ಮಾತಾಡಲೇಬೇಡಿ. ಆ್ಯಕ್ಚುಲಿ ದೇ ಡೋಂಟ್ ಡಿಸರ್ವ್ ಯುವರ್ ಹೆಲ್ಪ್ ಟು. ಯಾಕೆ ಲಕ್ಷ್ಮಿ? ಆ ಕಪಲ್ ನಿಮ್ಮ ಹತ್ರ ಏನು ಹೇಳಿದಾರೋ ಗೊತ್ತಿಲ್ಲ, ಬಟ್ ದೇ ಆರ್ ನಾಟ್ ಅಟ್ ಆಲ್ ಜೆನ್ಯೂನ್. ಬಟ್ ಪುವರ್ ಕಪಲ್, ಅವ್ರ ಮಗುಗೋಸ್ಕರ ತುಂಬ ಹುಡುಕಾಡ್ತಿದ್ದಾರೆ. ಸಾರಿ ಭಾರ್ಗವಿ, ಆ್ಯಕ್ಚುಲಿ ನನಗೆ ಈ ವಿಷಯ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಆಸ್ ಅ ಗುಡ್ ಫ್ರೆಂಡ್ ಹೇಳ್ತಾ ಇದ್ದೀನಿ, ಇದ್ರ ಮಧ್ಯೆ ನೀವು ಬರೆದಿದ್ರೇ ಒಳ್ಳೆಯದು. ನನಗೊಂದು ಸರ್ಜರಿ ಇದೆ, ಹಾಗಾಗಿ ಯಾವುದೋ ಅಪಾಯಿಂಟ್ಮೆಂಟ್ಗಳು ತೊಗೊಬೇಡಿ ಅಂತ ಹೇಳಿದೆ. ಮತ್ತೊಂದು ಸಲ ಹೇಳ್ತೀನಿ ನೋಡಿ, ದೇ ಆರ್ ನಾಟ್ ಅಟ್ ಆಲ್ ಟ್ರಸ್ಟ್ ವರ್ದಿ. ಸಿಗೋಣ, ಬಾಯ್, ಟೇಕ್ ಕೇರ್. ಅಸಲಿ ಆಟ ಇವಾಗ ಶುರು. ರಾಮ್, ಈಗ ನಿನ್ನ ಪ್ರಶ್ನೆ. ಆರ್ ಯು ಸ್ಮಾರ್ಟ್? ಎಸ್ ಟೀಚರ್, ವೆರಿ ಸ್ಮಾರ್ಟ್. 1 + 1 ಎಷ್ಟು? 1 + 1. ಟೀಚರ್, 1 in your mind, 1 on finger. After 1 year, 11 teacher. 11? You're wrong. ಒಬ್ರು ಒಳ್ಳೆ ಮಾರ್ಕ್ಸ್ ತಗೊಂಡಿಲ್ಲ. ರಾಮ್, ನಿನ್ಗೂ 0. ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಾ ಹೇಳಿ? ಹೇಳು ಸೀತಾ. ಪ್ಲೀಸ್ ಸಾಕು ಕಣೆ, ಈ ಆಟನ ಇಲ್ಲಿಗೆ ನಿಲ್ಸು, ನಾವೆಲ್ಲರೂ ಡ್ರೆಸ್ ಚೇಂಜ್ ಮಾಡ್ತೀವಿ. ಇನ್ನು ಬೆಲ್ ಆಗಿಲ್ಲ ಸೀತಾ. 0 ಸಿಗ್ದವ್ರಿಗೆಲ್ರಿಗೂ ರೀ ಎಕ್ಸಾಮ್ ಇದೆ, ನೀನ್ ಸುಮ್ನಿರು. ಸಿಹಿ ಪ್ಲೀಸ್ ಕಣೆ. ಸಿಹಿ ಅಲ್ಲ, ಮಿಸ್ ಅನ್ಬೇಕು. ಇಟ್ಸ್ ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಈ ಆಟನ ಕಂಟಿನ್ಯೂ ಮಾಡ್ಬೋದಲ್ವಾ? ಸೀತಾ, ಈ ಥರ ಮಕ್ಕಳಾಗಿ ಆಟ ಆಡೋ ಅವಕಾಶ ನಮ್ಗೆ ಇನ್ಯಾವಾಗ ಸಿಗುತ್ತೆ ಹೇಳು? ಇನ್ನೊಂದು ಸ್ವಲ್ಪ ಹೊತ್ತು ಆಡೋಣ ಪ್ಲೀಸ್. ಹೌದು ಹೌದು ಸೀತಾ, ಈ ಕ್ರಿಕೆಟ್ ಆಡದಷ್ಟೇ ಸಖತ್ ಮಜಾ ಬರ್ತಿದೆ. ಆಡೋಣ. ಟೀಚರ್, ಇದು U&A ಅಲ್ಲ ಆಟ ಆಡಿ ಬೋರ್ ಆಗಿದೆ. ಅದ್ರ ಬದಲು ಕ್ರಿಕೆಟ್ ಅಲ್ಲ ಕಣ, ಡ್ರಾಯಿಂಗ್ ಹೇಳ್ಕೊಡ್ತೀರಾ ನಮ್ಗೆ? ಓಕೆ, ನಿಮ್ಗೊಂದು ಟಾಸ್ಕ್. ಈಗ ನಾನು ಬೋರ್ಡ್ ಮೇಲೆ ಒಬ್ರು ಚಿತ್ರ ಬರೀತೀನಿ, ಅವ್ರು ಯಾರು ಅಂತ ಹೇಳ್ಬೇಕು. ಓಕೆ? ನಾನು ಹೇಳ್ತೀನಿ. ಬರೆಯಕ್ ಬಿಡಿ. ಓ ಮೈ ಗಾಡ್, ಆ ಶ್ಯಾಮ್ ಇಷ್ಟು ವರ್ಷ ಆದಮೇಲೆ ಮಗು ಹಿಂದೆ ಬಿದ್ದಿದ್ದಾರಾ? ಹಾಗಾದರೆ ಇಷ್ಟು ವರ್ಷ ಎಲ್ಲಿದ್ರು? ಬರಬೇಕಾದ ಟೈಮ್ಗೆ ಕೈ ಕೊಟ್ಟು ಈಗ ಮಗು ಬೇಕು ಅಂದರೆ ಛೇ. ಅಲ್ಲ, ಈ ಭಾರ್ಗವಿ ಫ್ಯಾಮಿಲಿಗೆ ಶ್ಯಾಮ್ ಕೂಡ ಬೇಕಾದವರು ಅಂದರೆ ಶ್ಯಾಮ್ ಶಾಲಿನಿಗೆ ಸೀತಾ ಕೂಡ ಗೊತ್ತಾ? ಪಾಪ ಸೀತಾ ಸಿಹಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಸೀತಾ ಮಗುನ ಎಷ್ಟು ಹಚ್ಕೊಂಡಿದ್ದಾಳೆ. ಈ ಬೇಜವಾಬ್ದಾರಿ ಕಪಲ್ಗೆ ಈಗ ನೆನ್ಪಾಯ್ತಾ ಅವ್ರ ಮಗು? ಯಾವುದೇ ಕಾರಣಕ್ಕೂ ಆ ಮಗು ಸೀತಾ ಜೊತೆ ಇದೆ ಅಂತ ನಾನಂತೂ ಹೇಳಲ್ಲ. ನನ್ನ ಹೆಲ್ಪ್ ಬೇಕು ಅಂತ ಭಾರ್ಗವಿ ಜೊತೆ ಮಾತಾಡಿ ನನ್ನ ಹತ್ರ ಕಳಿಸಿದ್ರೆ ನಾನು ಹೇಳ್ಬಿಡ್ತೀನ? ನೋ ವೇ. ನಂಗೆ ಗೊತ್ತಾಯ್ತು. ಅಫ್ಕೋರ್ಸ್ ಇದು ಸೀತಮ್ಮ, ಐ ಮೀನ್ ನಮ್ ಸೀತಾ. ತಪ್ಪು, ಇವರು ಸೀತಾ ಅಲ್ಲ. ಇವರು ಸೀತಾ ಅಲ್ಲ, ನಮ್ ಜಸ್ಟ್ ಶಾಲಿನಿ ಆಂಟಿ.
ಟಾಸ್ಕ್. ಗೀತಾ ಬಾಯ್ಲಿ. ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಡ್ರಾಯಿಂಗ್ ಮಾಡು. ತಗೋ. ಸಿಹಿ ಪ್ಲೀಸ್ ಸಾಕು ಕಣಿ, ಆಟನ ಇಲ್ಲಿಗೆ ನಿಲ್ಸ. ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ. ಟೀಚರ್ ಹೇಳೋದರ ಕೇಳ್ಬೇಕು. ನೀನ್ ಡ್ರಾಯಿಂಗ್ ಮಾಡು. ಮಾಡು ಸೀತಾ. ರುದ್ರ ಪ್ರತಾಪ್ ಅವ್ರು ಹೇಳಿದ್ ನಿಜಾನ? ಸಿಹಿ ಅಪ್ಪ ಬರ್ತಿದಾರ? ನಿಜ ಹೇಳ್ಬೇಕಂದ್ರೆ ಸಿಹಿ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ಅಣ್ಣಂಗೆ ಗೊತ್ತಿರ್ಬೋದಾ? ಅವನ್ನ ಕೇಳಲ್ಲ. ಬೇಡ ಬೇಡ, ಅಣ್ಣ ಮೊದಲೇ ಟೆನ್ಷನ್ ಅಂದಿದ್ದಾರೆ. ಅವನಿಗೆ ಈ ವಿಷಯ ಹೇಳಿದ್ರೆ ಸುಮ್ಮನೆ ತಲೆ ಕೆಡಿಸ್ಕೊತಾನೆ. ಅಣ್ಣ ಮನೆಗೆ ವಾಪಸ್ ಬರಲಿ, ಆವಾಗ ಮಾತಾಡೋಣ. ಪಾಪಚ್ಚಿದು ಕಾಲು ಒಂದು ರಿಂಗ್ ಬಂದು ಕಟ್ಟಾಗಿದೆ. ಬೈ ಮಿಸ್ಟೇಕ್ ಆಗಿ ಬಂದಿರ್ಬೋದಾ? ಮಿಸ್ ಕಾಲ್ ಕೊಟ್ಟಿದ್ದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಮನೆಯಿಂದ ಹೊರಟ್ಮೇಲೆ ನಾನು ಅವಳ ಹತ್ರ ಮಾತಾಡಿಲ್ಲ. ಕೊಡಿ, ನಾನೇ ಮಾತಾಡ್ತೀನಿ. ಹಲೋ ಅಣ್ಣ. ಏ ಸುಬ್ಬಿ, ಏನೇ ಮಿಸ್ ಕಾಲ್ ಕೊಡ್ತಿದ್ಯಾ? ಅದಕ್ಕೆ ಹೇಗಿದ್ದೀರಾ? ನಿಮ್ಮ ಅಣ್ಣ ನನ್ನ ಸೂಪರಾಗಿ ನೋಡ್ಕೋತೀಯಾರೆ ಅಂದಮೇಲೆ ನಾನು ಸೂಪರಾಗಿ ಇರ್ತೀನಿ. ನೀ ಹೇಗಿದ್ಯಾ? ಏನಕ್ಕೆ ಕಾಲ್ ಮಾಡಿ ಕಟ್ ಮಾಡಿದೆ ಹಾಗೆ? ಸಾರಿ ಅದಕ್ಕೆ, ಬೈ ಮಿಸ್ಟೇಕ್ ಆಗಿ ಕಾಲ್ ಬಂತು ನಿಮಗೆ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ನಾವು ಮನೇಲಿಲ್ಲ, ಅಮ್ಮನೂ ಟೆಂಪಲ್ ರನ್ ಅಂತ ಮಾಡ್ತಿದ್ದಾಳೆ. ನೀ ಪಾಪ ಒಬ್ಳೇ ಇದೆಯಾ, ಬೋರ್ ಆಗ್ತಿದೆ ಅಲ್ಲ? ಹಾಗೇನೂ ಇಲ್ಲ, ನೀವಿಬ್ಬರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರಲ್ಲ, ಅದೇ ಖುಷಿ ನನಗೆ. ಟ್ರಿಪ್ಪಿನ ಫೋಟೋಸ್ ಎಲ್ಲ ಕಳಿಸ್ಕೊಡಿ ನನಗೆ. ಶೋರ್, ಪಕ್ಕ ಕಳಿಸ್ತೀನಿ. ನೀವು ಹುಷಾರು ಆಯ್ತಾ? ಆಯಿತು ಅದಕ್ಕೆ, ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ಶೋರ್, ಟೇಕ್ ಕೇರ್, ಬಾಯ್. ಸೀತಾ ಅತ್ತೆಗೆ ಹುಷಾರಾಗಿರಿ ಅಂತ ನಾನು ಹೇಗೆ ಹೇಳಿದ್ರೆ ರುದ್ರ ಪ್ರತಾಪ್ ವಿಷಯನೂ ಹೇಳ್ಬೇಕಾಗತ್ತೆ. ಅಣ್ಣಂದ್ರೆ ವಿಷಯ ಗೊತ್ತಾದ್ರೆ ದೊಡ್ಡ ರಾಧ ಅಂತ ಆಗುತ್ತೆ. ಏನ್ ಮಾಡ್ಲಿ ಈಗ ನಾನು? ಗೀತಾ, ಇವ್ರು ನಿನ್ಗೆ ಇಷ್ಟ ಆದವ್ರಾ? ನನಗೆ ತುಂಬಾ ಇಷ್ಟ ಆದವರು. ಯಾರು ಇವರು? ನನ್ನ ಮಗಳು. ಮಗ್ಲ? ನೀನಿನ್ನು ಸ್ಟೂಡೆಂಟು, ಚಿಕ್ಕ ಮಕ್ಳಿಗೆ ಅದ ಹೆಂಗ್ ಮಕ್ಳಾಗ್ತಾರೆ? ಗೀತಾ, ನಿನ್ಗೆ ಮಗ್ಳಿಲ್ಲ, ನೀನು ಇನ್ನು ಚಿಕ್ಕವಳು, ನಿನ್ಗೆ ಮಗಳು ಇರಲ್ಲ. ಸಿಹಿ, ಇದು ನೀನೇ ಕಣೆ, ನೀನೇ ತಾನೇ ನನ್ನ ಮಗಳು. ನಾನೇನ್ ಮಗಳು ಅಲ್ಲ ಸೀತಾ. ಎಲ್ರಿಗೂ ಜೀರೋ. ಈಗ ನೆಕ್ಸ್ಟ್ ಯಾರು? ಸಿಹಿ, ಇನ್ನೀ ಆಟ ಆಡೋಕ್ಕಾಗಲ್ಲ, ಪ್ಲೀಸ್ ಸಾಕು, ಇಲ್ಲಿಗೆ ನಿಲ್ಸು. ಸೀತಮ್ಮ, ಯಾಕೆ ಅವಾಗ್ಲಿಂದ ಸಾಕು ಸಾಕು ಅಂತ ಇದ್ಯಾ? ನಿನ್ಗಂತೂ ಸ್ವಲ್ಪನೂ ಫನ್ ಮಾಡಕ್ ಬರಲ್ಲ ನೋಡು. ಎಲ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಶಾಲಿನಿ ಆಂಟಿ ಮತ್ತೆ ಇಡಿಯಾಟ ಡಾಕ್ಟರ್ ಅಂಕಲ್ ಪಾಪು ಸಿಕ್ತಿಲ್ಲ ಅಂತ ಅವ್ರಿಗೆ ಬೇಜಾರಾಗಿತ್ತಲ್ವಾ, ಅದಕ್ಕೆ ಅವ್ರಿಗೆ ಖುಷಿ ಆಗ್ಬೇಕು ಅಂತ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅರೆ ನೀನು ಒಬ್ಳೆ ಎಲ್ಲದಕ್ಕೂ ಬೇಡ ಬೇಡ ಅಂತ ಮುಖ ಗಂಟು ಹಾಕೊಂಡಿದ್ಯಾ. ಐ ಹೇಟ್ ಯು ಸೀತಮ್ಮ.
ಪುಟ ಹಾಗೆಲ್ಲ ಮಾತಾಡ್ಬಾರ್ದು. ಹೌದು ಕಣೆ, ನನ್ ಮುಖ ಇರೋದೇ ಹಿಂಗೆ, ಏನ್ ಮಾಡ್ತೀಯಾ? ಒಂದು ತಿಳ್ಕೊ ಸಿಹಿ, ಜಗತ್ತಲ್ಲಿ ಎಲ್ರೂ ಫನ್ ಮಾಡ್ಬೋದ್ರು, ಆದ್ರೆ ತಾಯಿಂದರ್ಗೆ ಆಗೋದಿಲ್ಲ. ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಕಾಳಜಿ ಇರುತ್ತೆ. ನಾವಿರೋದೇ ನೋವು ಅನ್ಭವಿಸಕ್ಕೆ, ನಾವಿರೋದೇ ತ್ಯಾಗ ಮಾಡಕ್ಕೆ, ನಾವಿರೋದೇ ನಾವ್ ಹೇಳ್ತಿರೋ ಮಕ್ಕಳನ್ನ ಬೇರೆಯವ್ರಿಗೆ ಬಿಟ್ಕೊಡಕ್ಕೆ. ತಾಯಿಂದ ಆಗೋ ಎಲ್ಲ ಪ್ರಯೋಜನಗಳು ಬೇಕಾದ್ರೆ ತಾಯಿ ಮಾತ್ರ ಬೇಡ ಅಲ್ವಾ? ನಾನಿರೋದೇ ನೋವನ್ನ ಸಹಿಸ್ಕೊಳಕ್ಕೆ, ಸಹಿಸ್ಕೊತೀನಿ ಬಿಡು. ಸೀತಾ ಸೀತಾ ಅಪ್ಪ, ಸೀತಮ್ಮನ್ಗೇನಾಯ್ತು? ಯಾಕೆ ಅವಳು ಹೋದ್ಲು? ನಾನೇನ್ ಮಾಡ್ದೆ? ಸೀತಾ ಯಾಕೆ ಇಷ್ಟೊಂದು ಎಮೋಷನಲ್ ಆದ್ರು? ಅದೇ ವಾಟ್ಸ್ ರಾಂಗ್? ಬಾಯ್ ಓಕೆ ಬಂಗಾರ, ನೀನೀಗ ಸೀತಮ್ಮನ ಹೋಗಿ ಕನ್ವಿನ್ಸ್ ಮಾಡೋದೇನು ಬೇಡ, ನಾನೇ ಹೋಗಿ ಚೆಕ್ ಮಾಡ್ತೀನಿ ಏನಾಯ್ತು ಅಂತ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ಸೀತಮ್ಮ ವಿಲ್ ಬಿ ಫೈನ್. ಓಕೆ? ಒಂದು ಸುಳ್ಳನ್ನು 10 ಸಲ ಹೇಳಿದ್ರೆ 11ನೇ ಸಲಕ್ಕೆ ಆ ಸುಳ್ಳು ಸತ್ಯ ಆಗುತ್ತೆ. ಸಿಹಿ ಅಪ್ಪ ಸಿಕ್ಕೇ ಸಿಗ್ತಾನೆ. ಏ ರಾಮ, 100 ಜನರ ಮುಂದೆ ನನಗೆ ಅವಮಾನ ಮಾಡಿದೆ ಅಲ್ವೇನೋ. ನೀನು ಸೀತಾ ಜೊತೆಗೆ ಹೇಗೆ ಸುಖವಾಗಿ ಸಂಸಾರ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಖುಷಿ ನೆಮ್ಮದಿ ಎಲ್ಲ ಕೊನೆ ಆಗೋ ಟೈಮ್ ಬಂದ್ಬಿಡ್ತು ಕಣಲೇ. ಸಿಹಿ ಅಪ್ಪ ಸಿಗದಿದ್ರೇನು, ಇಲ್ದೇ ಇರೋ ಅಪ್ಪನ ನಾನೇ ಸೃಷ್ಟಿ ಮಾಡ್ತೀನಿ. ಆಗ ಅವನೇ ಸೀತಾ ಮತ್ತು ಸಿಹಿನ ನನ್ನ ಹತ್ರ ಕರ್ಕೊಂಡು ಬಂದೇ ಬರ್ತಾನೆ. ಆದರೆ ಅದಕ್ಕೆಲ್ಲ ನನ್ನ ಹಾಗಿರೋ ಒಬ್ಬ ನಟ ಭಯಂಕರ ಬೇಕಲ್ಲ. ನಿಮಗೆ ಗೊತ್ತಲ್ಲ ಸಿಹಿ ಬಗ್ಗೆ, ಮನೇಲಿ ಎಲ್ಲರೂ ಇದ್ದಾಗ ಸಿಹಿ ಓವರ್ ಎಕ್ಸೈಟೆಡ್ ಆಗಿ ಅತಿಯಾಗಿ ಮಾತಾಡ್ತಾಳೆ ಅಂತ. ಇದೆಲ್ಲ ಮಕ್ಕಳಾಟ ಅಂತ ಗೊತ್ತಿರ್ಬೇಕಾದ್ರೆ ನಾವು ಮಕ್ಕಳಾಗಿ ಅವ್ರ ಜೊತೆ ಆಟ ಬಿಡಬೇಕು. ಅದ್ಬಿಟ್ಟು ನೀವು ಯಾಕೆ ಇದನ್ನ ಇಷ್ಟೊಂದು ಪರ್ಸ್ನಲ್ ಆಗಿ ತಗೋತಾ ಇದ್ದೀರಾ? ಸಿಹಿ ನನ್ನಿಂದ ದೂರ ಆಗ್ಬಾರ್ದು ರಾಮ್. ಸೀತಾ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಅಲ್ಲ, ಸಿಹಿನ ನಮ್ಮಿಂದ ಯಾರು ದೂರ ಮಾಡ್ತಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈ ಆಟ ಎಲ್ಲ ಇಷ್ಟ ಆಗ್ತಿಲ್ಲ. ಇಂಪಾರ್ಟೆಂಟ್ ಕೆಲಸ ಬಿಟ್ಬಿಟ್ಟು ನಾವ್ಯಾಕೆ ಈ ಥರ ಹುಡುಕಾಟ ಆಡ್ತಿದ್ದೀವಿ? ಯಾವ ಇಂಪಾರ್ಟೆಂಟ್ ಕೆಲಸ? ಶ್ಯಾಮ್ ಮತ್ತೆ ಶಾಲಿನಿ ಅವ್ರಿಗೆ ಅವ್ರ ಮಗುನ ಹುಡ್ಕೊಡ್ಬೇಕು ತಾನೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಮನೆ ಹುಡ್ಕೊಡ್ಬೇಕು ತಾನೆ. ನಾನು ಅವ್ರಿಗೆ ಮನೆ ಹುಡ್ಕೊಡ್ತೀನಿ, ನೀವು ಅವ್ರಿಗೆ ಮಗು ಹುಡ್ಕೊಡಿ. ನೀವು ಪ್ರಾಮಿಸ್ ಮಾಡಿದ್ದೀರಾ? ಓಕೆ ಬಾಸ್, ಡನ್. ಹೋಮ್ ಮಿನಿಸ್ಟ್ರಿಂದ ಆರ್ಡರ್ ಬಂದಾಗಿದೆ. ಇನ್ನೇನು ಅವ್ರು ಹೇಳಿದ್ಮೇಲೆ ಮುಗೀತಷ್ಟೇ. ಇನ್ನು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಅಟ್ಲೀಸ್ಟ್ ಈಗಲಾದ್ರು ಸಣ್ಣದಾಗ ಒಂದು ಸ್ಮೈಲ್ ಕೊಡಿ. ಮನ್ಸೇ ಸರಿ ಇಲ್ಲ ರಾಮ್. ಅರೆ ಈ ರಾಮ್ ಇರ್ಬೇಕಾದ್ರೆ ನಿಮ್ ಮನ್ಸು ಯಾವತ್ತಾದ್ರೂ ಹಾಳಾಗೋದಕ್ಕೆ ನಾನು ಬಿಡ್ತೀನಾ? ಚಾನ್ಸೇ ಇಲ್ಲ. ಎಲ್ಲಿ ಈಗ ಕ್ಯೂಟ್ ಆಗಿ ಬೇಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡಿ ನೋಡೋಣ. ಸ್ಮೈಲ್ ಮಾಡ್ಬೇಕಾದ್ರೆ ಸೀತಾ ನಿಮ್ ಕೆನ್ನೆ ಮೇಲೆ ಒಂದು ಚಿಕ್ಕದ ಒಂದು ಡಿಂಪಲ್ ಬೀಳುತ್ತಲ್ಲ, ಅದ್ ನೋಡಕ್ಕೆ ಸಿಕ್ಕಾಬಟ್ಟೆ ಇಷ್ಟ ನಂಗೆ. ಅದೇ ಕರೆಕ್ಟ್. ಈಗ ನೋಡಿ ಒಂದು ಹೋಮ್ ಮಿನಿಸ್ಟರ್ ಕಳೆ ಬಂತು. ಹೇಳಿ ಮೇಡಮ್.
ಇನ್ನು ನಾವು ಡಿಲೇ ಮಾಡೋ ಹಾಗಿಲ್ಲ. ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗಬೇಕು. ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಪ್ರಯತ್ನ ಇದ್ದರೆ ಮಾತ್ರ ಸಾಲದು ರೀ. ಅದಕ್ಕೆ ಫಲ ಸಿಗೋ ಹಾಗೆ ಮಾಡಿ. ಡೂ ಇಟ್ ಫಾಸ್ಟ್. ಈ ಅಮ್ಮ ನನ್ನನ್ನು ಬಳಸ್ಕೋತಾರ ನೋಡಿದ್ರೆ ಇವಳು ಆಸ್ತಿಲಿ ಅರ್ಧ ಪಾಲು ಕೊಡಬೇಕು. ಇವಳು ನೋಡಿದ್ರೆ ಆಗಾಗ 1-2 ಲಕ್ಷನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ. ಇರಲಿ, ನಾನು ಯಾರನ್ನು ಬಿಡೋದಿಲ್ಲ. ಈ ಆಟದಲ್ಲಿ ನಾನು ದೊಡ್ಡ ಲಾಭ ಮಾಡ್ಕೋತೀನಿ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕಾ? ತಗೋತೀನಿ. ಅನಂತ ಲಕ್ಷ್ಮಿ, ನನ್ನನ್ನೇ ಮಧ್ಯ ಬರಬೇಡ ಅಂದ್ಯಲ್ಲ, ಅನುಭವ್ಸ್. ಸೀತಮ್ಮ, ಸಾರಿ ಸೀತಮ್ಮ. ಸಾರಿ ಟು ಪುಟ್ಟ, ನಾನು ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸು. ಇಟ್ಸ್ ಓಕೆ ಸೀತಮ್ಮ. ನೀನು ಸ್ಕೂಲ್ ಆಟ ಸಾಕು ಅಂತಿದ್ದೆ. ನಾನು ನಿನ್ನ ಮಾತು ಕೇಳಬೇಕಿತ್ತು. ಎಲ್ಲ ಮಕ್ಕಳು ಅಮ್ಮನ ಮಾತು ಕೇಳ್ತಾರೆ, ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಐ ಆಮ್ ಸಾರಿ. ನನ್ನ ಬಂಗಾರಿ ನೀನು. ಓಹೋ ನೀವೇ ಮುದ್ದು ಮಾಡ್ಕೊಂಬಿಡಿ. ಹೇಗಿದ್ರು ನಿಮಗೆ ನನ್ನ ಕಾಣಿಸೋದೇ ಇಲ್ವಲ್ಲ? ಕಾಣಿಸ್ತಾ ಇದೆ ಅಲ್ವಾ ಅಪ್ಪ? ಅಪ್ಪ ಈಗ ನನ್ ಮುತ್ತಬೇಕಾ? ಬಾ ಕೊಡ್ತೀನಿ. ನನ್ನ ಮಗಳು ಎಷ್ಟು ಸ್ವೀಟ್ ಆಗಿರೋ ಮುತ್ಕೊಟ್ಬಿಟ್ಲು. ಅಟ್ಲೀಸ್ಟ್ ನನ್ನ ಮಗಳಾದ್ರೂ ನನ್ನನ್ನು ಆಗಾಗ ನೆನ್ಸ್ಕೊತಾ ಇರ್ತಾಳೆ. ಅದೇ ಖುಷಿ ಪುಟ್ಟ ನಂಗೆ. ಇನ್ಯಾರು ನೀನು ನೆನ್ಸ್ಕೋಬೇಕಪ್ಪ? ಅದು ಪುಟ ಲಾಂಗ್ ಸ್ಟೋರಿ, ಆದ್ರೂ ಹೇಳ್ತೀನಿ. ಯಾರಿಗೊಬ್ರಿಗೆ ಇಷ್ಟೊತ್ತು ನಾನು ಬೇಕಾಗಿತ್ತು. ನೀನ್ ಬಂದ್ಯಲ್ಲ, ನಿಮ್ ಫೈಟ್ ಎಲ್ಲ ಕಾಂಪ್ರಮೈಸ್ ಆಗೋಯ್ತು. ಆಮೇಲೆ ನಿನ್ಗೆ ಕೌಂಟ್ಲೆಸ್ ಕಿಸ್ಸು ಕೊಟ್ರು. ಅದಾದ್ಮೇಲೆ ನಾನು ಮರ್ತೇ ಬಿಟ್ಟು ಅಲ್ಲಿಗೆ ನನ್ನ ಕತೆ ಮುಗೀತು. ರಾಮ್, ಸೀತಾ, ಓ ಅಪ್ಪ, ನೀನು ಪಾಸಿಂಗ್ ದ ಬಾಲ್ ತರ ಹೇಳ್ತಿದ್ಯಾ? ಏನೇ ಹಂಗಂದ್ರೆ? ಹಂಗಂದ್ರೆ ನೀನು ನನ್ಗೆ ಮುತ್ತು ಕೊಟ್ಟೆ ಅಲ್ವಾ, ನಾನು ಅಪ್ಪನ್ ಕೊಟ್ಟೆ ಅಲ್ವಾ, ಅದೇ ತರ ಅಪ್ಪ ನಿನಗೆ ಕೊಡ್ಬೇಕು, ನೀನು ನನಗೆ ಕೊಡ್ಬೇಕು. ಓಕೆ? ಕರೆಕ್ಟ್ ಪುಟ. ನಿನಗಿರೋ 10% ಬುದ್ಧಿ ಸೀತಮ್ಮನಿಗಿಲ್ಲ ನೋಡು. ವೆರಿ ಗುಡ್ ವೆರಿ ಗುಡ್. ಬೇಗ ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಸೀತಮ್ಮ ಸ್ಟಾರ್ಟ್ ಮಾಡಲಿ. ಓಕೆ. ಯಾ ಪ್ಲೀಸ್. ಮಗಳಿದಾಳಲ್ಲ, ಕರೆಕ್ಟ್. ಓಕೆ ಪುಟ, ನೀನು ಚಿಕ್ಕವಳು. ಸೊ ಈ ಗೇಮಲ್ಲಿ ಈ ಥರ ಟ್ವಿಸ್ಟ್ ಇಡೋಣ. ಓಕೆ, ನಾನು ನಿನಗೆ ಮುತ್ತು ಕೊಡ್ತೀನಿ, ನೀನೇ ಅದನ್ನ ಸೀತಮ್ಮಂಗೆ ಕೊಟ್ಬಿಡು. ಓಕೆನಾ? ಬಾಯ್. ಪಕ್ಕದ ಮನೆಗೆ ಹೋಗೋದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದೀವಿ. ಡೌಟ್ ಬಂದಾಗ DRS ತೊಗೊಂಡ್ಬಿಡ್ಬೇಕು ಭಾರ್ಗು. ಅಂದರೆ ಈಗ ನಿನ್ನ ಡೌಟ್ ಏನು ಭಾರ್ಗು? ಸೀತಾ, ಶ್ಯಾಮ್, ಶಾಲಿನಿ ಈ ಮೂವರಿಗೂ ಏನೋ ಕನೆಕ್ಷನ್ ಇದೆ. ನೋಡು ಭಾರ್ಗು, ಡಾಕ್ಟರ್ ಅನಂತಲಕ್ಷ್ಮಿ ಅವರೇ ಅವರಿಬ್ಬರಿಗೂ ಡಾಕ್ಟ್ರು ಅನ್ನೋ ಕಾರಣಕ್ಕೆ ನಿನಗೆ ಡೌಟ್ ಬರ್ತಾ ಇರೋದು ಸರಿನೇ.
ಆದರೆ ಸ್ವಲ್ಪ ಯೋಚನೆ ಮಾಡು, ಅನಂತಲಕ್ಷ್ಮಿ ಅವರು ತುಂಬ ಫೇಮಸ್ ಡಾಕ್ಟ್ರು. ಅವ್ರನ್ನ ಕನ್ಸಲ್ಟ್ ಮಾಡೋಕ್ಕೆ ಎಷ್ಟೋ ಜನ ಹುಡ್ಕೊಂಡು ಹೋಗ್ತಾರೆ. ಈಗ ಶ್ಯಾಮು ಮತ್ತು ಶಾಲಿನಿ ಕೂಡ ಅವ್ರ ಹತ್ರನೇ ಹೋಗಿದ್ದಾರೆ. ಹಾಗೆ ಸೀತಾನೂ ಹೋಗಿರ್ಬೋದು. ಈಗ ನಮ್ಮ ಸಾಧನನ್ನು ಅವರೇ ತಾನೇ ನೋಡ್ತಾ ಇರೋದು. ಜಸ್ಟ್ ಎ ಕೋಇನ್ಸಿಡೆನ್ಸ್ ಅಷ್ಟೇ ಬಾರ್ದು. ಇದೆಲ್ಲದಕ್ಕೂ ಏನೋ ಪ್ಲಾಟ್ ಕನೆಕ್ಷನ್ ಇದೆ ಅಂತ ನೀನು ಯೋಚನೆ ಮಾಡ್ತಿರೋದು ಅದು ಸರಿ ಇಲ್ಲ ಬಾರ್ದು. ಈಗ ಒಬ್ಬ ಡಾಕ್ಟ್ರಿಗೆ ಒಳ್ಳೆ ಹೆಸರಿದೆ ಅಂದರೆ ಪೇಷಂಟ್ಸ್ ಅವ್ರನ್ನ ಹುಡ್ಕೊಂಡು ಹೋಗ್ತಾರಲ್ವಾ? ಕಮಾನ್ ವಿಶ್ವ, ಯಾವಾಗಲಾದರೂ ಒಂದೊಂದು ಸಲನಾದರೂ ಬುದ್ಧಿನ ಉಪಯೋಗಿಸು. ಶಾಲಿನಿ ಮತ್ತು ಶ್ಯಾಮ್ ಮಗು ಬೇಕು ಅಂತ ಹೋಗಿದ್ದು ಬಾಡಿಗೆ ತಾಯಿಗೆ. ಆ ಬಾಡಿಗೆ ತಾಯಿನ ಯಾರೂ ನೋಡಿಲ್ಲ ಅಲ್ವಾ? ಹೌದು. ಅದಕ್ಕೆ ಇನ್ನು ನಮ್ಮ ಮನೇಲಿರೋ ಸೀತಂಗೆ ಒಬ್ಬಳು ಮಗಳಿದ್ದಾಳೆ. ಆ ಮಗುವಿನ ತಂದೆ ಅಥವಾ ಸೀತನ್ ಗಂಡನ್ನು ಯಾರೂ ನೋಡಿಲ್ಲ. ನೀನು ನೋಡಿದ್ಯಾ? ಇಲ್ಲ. ನಾನು ನೋಡಿದ್ದೀನ ಅಥವಾ ರಾಮ ನೋಡಿದಾನ? ಆ ಮಗುವಿನ ತಂದೆ ಯಾರು, ಎತ್ತ, ಎಲ್ಲಿದ್ದಾನೆ, ಅಟ್ಲೀಸ್ಟ್ ಅವನ ಹೆಸರು ಯಾವುದೂ ಗೊತ್ತಿಲ್ಲ. ಸೀತಾ ಮಾತೆ ಹಿಸ್ಟ್ರಿನೇ ಯಾರಿಗೂ ಗೊತ್ತಿಲ್ಲ. ಸೊ ಸೀತನಿಗೆ ಆ ಮಗು ಮೇಲೆ ಮಮಕಾರ ಹೆಚ್ಚಾಗಿ ಅವಳೇ ಯಾಕೆ ಆ ಮಗುನ ಕಿಡ್ನಾಪ್ ಮಾಡಿರಬಾರ್ದು?